ಒಮ್ಮ ನಾವು ಮತ್ತು ನಮ್ಮ ಗಡಿಗೌಡ ಅಪ್ಪಗಳು ಮುಂಬೈಗೆ ಹೋಗಿದ್ವಿ. ಭಾಳ ವರ್ಷದ ಹಿಂದಿನ ಮಾತಿದು. ಯಾಕ್ರಿ ಅಪ್ಪ ನೆನಪೈತಿ? ನಮಗೊಂದು 7ನೇ 8ನೇ ಅಂತಸ್ತದೊಳಗೆ ನಮ್ಗೆ ಇರ್ಕೊಳ್ಳೋಕೆ ಕೊಟ್ಟಾರ. ಅಲ್ಲಿ ಒಂದು ಗಾರ್ಡನ್ ಐತಿ. ನಾವು ಇನ್ನೂ ಮಲ್ಕೊಂಡಿವಿ. ರಾತ್ರಿ ಎಷ್ಟು 11 12ಕ್ಕೇನೋ ಹೋದ್ವಿ. ಪೂಜಾ ಪ್ರಸಾದ ಮಾಡಿ ಮಲ್ಕೋಬೇಕಂತಂದ್ರೆ 2 ಗಂಟೆ ಆಯ್ತು. ಬೆಳಿಗ್ಗೆ ಇನ್ನೂ ಸೂರ್ಯೋದಯ ಆಗೋದಿಲ್ಲ. ಬರೀ ನಗಾಕತ್ತಾರ. ಇಬ್ಬರು ಎದ್ವಿ. ಎಲ್ಲಿ ನಗಾಕತ್ತಾರ ಅಂತ ತಿಳ್ಕೊಂಡು ಹಿಂಗೆ ಕೆಳಗೆ ನೋಡ್ತೀವಿ. ಅಲ್ಲಿ ಗಾರ್ಡನ್ ಅದ. ಈ ಕಡೆ ಒಂದು 10-20 ಜನ ನಿಂತಾರ, ಈ ಕಡೆ ಒಂದು 10-20 ಜನ ನಿಂತಾರ. ಅಲ್ಲಿ ಒಬ್ಬ ನಿಂತಾನ, ಅವ ನಗಸೋದು ಕಲಸಾಕತ್ತಾನ. ಹ್ಞೂ ನಗರಿ ಅಂತೇಳಿ ಇವ್ರಿಗೆ ಕೈ ಮಾಡ್ತಾನ. ಇವ್ರು ಹಾ ಅಂದಾಗ ಅವ್ರು ಮತ್ತು ಈ ಕಡೆ ಕೈ ಮಾಡವ ಅವ ನಗರಿ ಅನ್ನವ. ಅವ್ರು ಹಾ ಅಂತೇಳಿ ಹಿಂಗೆ ತಿಳ್ಕೊಂಡು ಹಿಂಗೆ ನಗವ್ರು. ಏನಂತ ಕೇಳಿದ್ವಿ ಆ ಮನಿ ಮಾಲಕಗೆ. ಲಾಫಿಂಗ್ ಥೆರಪಿ ಅಂತದು. ಲಾಫಿಂಗ್ ಥೆರಪಿ ಅಂದ್ರೆ ನಗಸುವ ಒಂದು ಟ್ರೀಟ್ಮೆಂಟ್ ಅದು. ಬರೇ ನಗಸೋದು. ಯಾಕ್ರಿ ಅಂತ ಕೇಳಿದ್ವಿ. ಯಾಕೆ ಅವ್ರ ಮನ್ಯಾಗ ನಗುವುದಿಲ್ಲ ಹೆಂಗೆ? ಇಲ್ರಿ, ಮನ್ಯಾಗ ನಗಲಾರ್ದಕ್ಕೆ ಅವ್ರಿಗೆ BP ಶುಗರ್ 108 ರೋಗ ಬಂದಾವು. ಅದಕ್ಕೆ ನಕ್ಕರ ರೋಗ ಎಲ್ಲ ಹೋಗ್ತಾವಂತ ತಿಳ್ಕೊಂಡು ಹೇಳ್ಯಾರ. ಅದಕ್ಕವ ನಗಸಾಮವ. ಅವರು ನಗವ್ರು. ಏನು ಲಾಭ ಅಂತ ಕೇಳಿದ್ನಿ. ಇಲ್ಲ ಅವ್ರ ಆರೋಗ್ಯ ಸುಧಾರಣೆ ಆಕೈತ್ರಿ, ಇವನಿಗೆ ರೊಕ್ಕ ಸಿಗ್ತಾವ್ರಿ. ಇಲ್ಲ ಒಂದು ದಿವಸ ನಗಸಿದ್ರೆ ಎಷ್ಟು? ಒಬ್ಬೊಬ್ರು 200 ರೂಪಾಯಿ ಕೊಡ್ತಾರಂದ್ರು ಒಂದು ದಿವ್ಸಕ್ಕೆ. ಅವರು ಇವ ನಗಸ್ತಿದ್ದ, ಅವ್ರು ನಗ್ತಿದ್ರು. ಮುಗಿದ ಕೂಡಲೇ 200 ರೂಪಾಯಿ ತೊಗೊಳ್ತಿದ್ದ. ಎಂಥ ಹುಚ್ಚದವ ಅಂತ ತಿಳ್ಕೊಂಡು ಅವ್ರಿಗೆ ಬೈಕು ಅಂತ ಇವ ರೊಕ್ಕ ಕಿಶೆದಾಗ ಹಾಕ್ಕೊಂಡು ಹೋಗ್ತಿದ್ದ. ನಗುವೇ ಜೀವನ ತಂಗಿ. ನಗು ನಗು ನಗು. ಕಲ್ಯಾಣದೊಳಗೆ ಒಬ್ಬ ಶರಣ ಇದ್ರು. ಹೆಂಗೆ ಇಲ್ಲಿ ಮುಗ್ಧ ಸಂಗಯ್ಯನವರ ಕಾಯಕ ಏನು? ಬಸವಣ್ಣನವರಿಗೆ ಹೂವ ಪತ್ರಿ ತರುವುದು ಹೆಂಗೆ ಒಂದು ಕಾಯಕ ಇತ್ತು, ಹಂಗೆ ಕಲ್ಯಾಣದಲ್ಲಿ ಇರ್ತಕ್ಕಂಥ ಜನರಿಗೆ ನಗಸುವುದ ಒಂದು ಕಾಯಕ ಅವ್ರದ್ದು. ಯಾರ್ದು? ನಗೆಯ ಮಾರಿ ತಂದೆ. ಅವ್ರ ಹೆಸರು ಮಾರಿ ತಂದೆ ಅಂತ ಅವ್ರ ಹೆಸರು. ನಗಸ್ತಿದ್ದ ಸಲುವಾಗಿ ನಗೆಯ ಮಾರಿ ತಂದೆ. ಎಷ್ಟು ನಗಸ್ತಿದ್ರು ಅಂತಂದ್ರೆ ಎಲ್ಲರೇ ಹಿಂಗೆ ಸತ್ತಲ್ಲಿ ಅವ್ರು ಹೋದ್ರು ಅಂತ ತಿಳ್ಕೊಳ್ರಿ. ಮನ್ಯಾಗ ಹೆಣ್ಮಕ್ಳು ಆಳಾಕತ್ತಿದ್ರು ಅಂತ ತಿಳ್ಕೊಳ್ರಿ. ಹೆಣದ ಮುಂದೆ ಕುಂತು ಇವರನ್ನು ನೋಡಿದ ಕೂಡಲೇ ಎಲ್ಲರೂ ಕೊಳ್ಳು ಅಂತ ನಾಕ ಬಿಡ್ತಿದ್ರು. ಯಾವಾಗ ಇವರನ್ನು ನೋಡಿದ ಕೂಡಲೇ ಅಥವಾ ಇವ್ರು ನಗಸ್ ಕೂಡಲೇ ನಗತಿದ್ರು, ಅವಾಗ ಕೊಡು ನನ್ನ ಕಾಯಕದ ರೊಕ್ಕ ಕೊಡು ಅಂತ ತಿಳ್ಕೊಂಡು ರೊಕ್ಕ ವಸೂಲಿ ಮಾಡ್ತಿದ್ರು ಇವರು. ನಗಸೋದು ಕಾಯಕದ್ದು, ರೊಕ್ಕ ವಸೂಲಿ ಮಾಡೋದು ನಗೆಯ ಮಾರಿ ತಂದೆಗಳು. ಎಲ್ಲರಿಗೂ ನಗಸೋದು ನೋಡಿ 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 ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಗೂ ಕೂಡ ನಗಬೇಕು ಅಂತ ಆಶೆ ಆತಂತ ನೋಡ್ರಿ. ಅವ ಹೆಂಗರೇ ನಗಸ್ತಾನ, ನಾವು ಕೂಡ ನಗಬೇಕು ಅಂತ ತಿಳ್ಕೊಂಡು ಪಾರ್ವತಿ ಪರಮೇಶ್ವರ ವಿಚಾರ ಮಾಡಿ ಇವತ್ತೇನ ಆಗಲಿ ನಗೆಯ ಮಾರಿ ತಂದೆ ಹತ್ರ ಹೋಗುನು, ಭೇಟಿಯಾಗುನು, ಅವ ಹೆಂಗೆ ನಗಸ್ತಾನ ನೋಡಿ ನಕ್ಕು ಬರುನು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಮತ್ತು ನಂದಿ ಮುಪ್ಪಾನ ವಯಸ್ಸು ಆಗ್ಬಿಟ್ರಿ. ಇವರು ಮುದುಕರು ವೇಷ ಹಾಕೊಂಡು ಬಂದರು. ಯಾರು? ಪರಮೇಶ್ವರ ಅಗ್ದಿ ಹಣ್ಣು ಮುದುಕ ಆಗಿಬಿಟ್ಟ. ಪಾರ್ವತಿ ಹಣ್ಣು ಮುದುಕಿ ಆದಂಗೆ ಆಗ್ಬಿಟ್ಲು. ಅವ್ರ ವಾಹನ ಏನಿತ್ತಲ್ಲ ನಂದಿ, ಅದನ್ನು ಮುದಿ ಅಗ್ದಿ ವಯಸ್ಸಾಗಿರ್ತಕ್ಕಂಥ ಎತ್ತಿನ ನಂದಿ ರೂಪ ತಗೊಂಡು ಇವರು ಬಂದರು ಭೂಮಿ ಮೇಲೆ. ಕಲ್ಯಾಣ ಇನ್ನೂ ಸ್ವಲ್ಪ ದೂರ ಇತ್ತು. ಈ ನಗೆ ಮಾರಿ ತಂದೆಗಳು ಒಂದು ಹಳ್ಳಿಗೆ ಹೋಗಿ ಎಲ್ಲರನ್ನ ನಗಿಸಿ ಅವ್ರು ಕೊಟ್ಟಿರ್ತಕ್ಕಂಥ ದುಡ್ಡು ತಗೊಂಡು ಕಲ್ಯಾಣದ ಕಡೆಗೆ ಬರಾಕತ್ತಿದ್ರು. ಆ ಬರ್ತಕ್ಕಂಥ ಸಮಯದೊಳಗೆ ಇವರು ಪಾರ್ವತಿ ಪರಮೇಶ್ವರ ಅಗ್ದಿ ಮುಪ್ಪಾನ ವಯಸ್ಸಿನವರಾಗಿ ಆ ಹಳ್ಳದ ದಂಡಿ ಮೇಲೆ ಏನು ಇವರು ನಿಂತಿದ್ರು. ಆ ಸಮಯದೊಳಗೆ ಈ ನಗೆಯ ಮಾರಿ ತಂದೆಗಳು ಬಂದರು. ಇವರನ್ನು ನೋಡಿದ್ರು ಪಾರ್ವತಿ ಪರಮೇಶ್ವರರು. ಓಹೋ, ಎಲ್ಲರಿಗೂ ನಗಸಾವ ಇವನ, ನೋಡೋಣ ನಮಗೆ ಹೆಂಗಾರ ನಗಸ್ತಾನ ಅಂತ ತಿಳ್ಕೊಂಡು, ಏನಪ್ಪ ತಮ್ಮ ಯಾವ ಊರ ಅಂತ ಕೇಳಿದ್ರು. ಹಿಂಗ್ರಿ ನಮ್ದು ಇಂಥ ಊರ ಮತ್ತು ಇಂಥ ಹಳ್ಳಿಗೆ ಮತ್ತು ನಾನು ಕಾಯಕಕ್ಕೆ ಹೋಗಿದ್ನಿ. ಮತ್ತೀಗ ಎಲ್ಲಿಗೆ ನಡೆದಿ? ಕಲ್ಯಾಣಕ್ಕೆ ನಡೆದೀನಿ, ಬಸವಣ್ಣನ ಕಲ್ಯಾಣಕ್ಕೆ ನಡೆದೀನಿ. ಅಲ್ಲೋ ಕಲ್ಯಾಣಕ್ಕೆ ನಡೆದೀನಿ ಅಂತಿ, ಹಳ್ಳ ನೋಡಿದ್ರು ತುಂಬಿ ಬಂದು ಬಿಟ್ಟದ. ಮತ್ತು ನೀ ಹಳ್ಳ ಹೆಂಗೆ ದಾಟ್ತೀವೋ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ, ಮುಪ್ಪಾನ ವಯಸ್ಸಿನಾಗಿರ್ತಕ್ಕಂಥ ಪರಮಾತ್ಮ. ಅವಾಗ ಅವ ನಗೆ ಮಾರಿ ತಂದೆ ಏನು ಅನ್ಬೇಕು, ನಾ ಅಗ್ದಿ ಹರಿಯದ ಹುಡುಗದೀನಿ, ಅಗ್ದಿ ಮೈಯಾಗ ಕಸುವ ಗಿಸುವ ಅಗ್ದಿ ಕಟ್ಟು ಮಸ್ತದೀನಿ, ನಾ ಹೆಂಗಾರ ಈ ಹಳ್ಳ ದಾಡ್ತೀನಿ. ನೀ ನೋಡಿದ್ರೆ ಕೆಟ್ಟ ಮುದಿಯಾದಿ, ನಿನ್ನ ಹೆಂಡತಿ ನಿನಕ್ಕಿಂತಲೂ ಮುದಿ ಅದಾಳ, ನಿನ್ನ ಎತ್ತಂತೂ ಅದಕ್ಕಿಂತ ಮುದಿ ಅದ. ನಾ ಹೆಂಗಾರೆ ದಾಡ್ತೀನಿ, ನೀವು 3 ಮಂದಿ ಹೆಂಗೆ ದಾಡ್ತೀರಿ ಹೇಳ್ರಿ ಅಂತ ಹೇಳಂದ ನಗೆ ಮಾರಿ ತಂದೆ. ಅವಾಗ ಆ ಪರಮೇಶ್ವರ ಅಂದ, ನೋಡಪ್ಪ ಇಲ್ಲಿ ಎತ್ತೇನದ ಅಲ್ಲ ಮುದಿ ಎತ್ತ, ಆ ಮುದಿ ಎತ್ತಿನ ಮೇಲೆ ನಾ ಕುಂಡಿರ್ತೀನಿ, ನನ್ನ ಮೇಲೆ
ನನ್ನ ಹೆಂಡತಿನ ನನ್ನ ಮುದುಕಿನ ಕುಂಡ್ರಿಸ್ಕೊತೀನಿ. ಹಿಂಗೆ 3 ಮಂದಿ ಕೂಡಿ ನಾವು ಹಳ್ಳ ದಾಡ್ತೀವಿ, ನೀ ಹೆಂಗೆ ದಾಡ್ತಿ ಅಂತ ತಿಳ್ಕೊಂಡು ಪರಮಾತ್ಮ ಕೇಳ್ದ. ಅವಾಗ ನಗೆ ಮಾರಿ ತಂದೆಗಳಂತಾರಂತ, ಏನಪ್ಪ ನೀ ನಿನ್ನ ಮುದಿ ಎತ್ತಿನ ಮೇಲೆ ಕುಂಡಿರ್ತೀಯ, ಮತ್ತು ನಿನ್ನ ಮೇಲೆ ನಿನ್ನ ಮುದುಕಿ ಕುಂಡಿರ್ತಾಳ, ನಿನ್ನ ಮುದುಕಿ ಮೇಲೆ ನಾ ಕುಂತು ದಾಡ್ತೀನಿ ಅನ್ನಂತಾವ್. ನಿನ್ನ ಮುದುಕಿ ಮೇಲೆ ನಾ ಕುಂತು ದಾಡ್ತೀನಿ ಅಂದ ಕೂಡಲೇ ಅವ್ರು ಕೊಳ್ಳಂತ ನಾಕ್ಬಿಟ್ರಂತ ಪಾರ್ವತಿ ಪರಮೇಶ್ವರು, ಕೊಡು ನನ್ನ ರೊಕ್ಕ ಅನ್ನಂತಾವ್. ಯಾರು? ನಗೆ ಮಾರಿ ತಂದೆ. ಹಿಂಗೆ ಪ್ರತಿಯೊಬ್ಬರು ಕೂಡ ಕಾಯಕ ಮಾಡೇ ಬದುಕಬೇಕು ಬಸವಣ್ಣನ ಕಲ್ಯಾಣದೊಳಗ. ಇನ್ನೊಬ್ಬ ಶರಣ ಇದ್ದ ಕಲ್ಯಾಣದೊಳಗ, ಕನ್ನದ ಬೊಮ್ಮಯ್ಯ. ಹೆಸರು ಕೇಳಿರಿ ತಂಗಿ? ಕನ್ನದ ಬೊಮ್ಮಯ್ಯ. ಕನ್ನ ಹಾಕು ಅಂತಂದ್ರೆ ಏನು? ಈಗೆಲ್ಲ ಹೋಗಿಬಿಟ್ಟಾವ. ಮೊದಲಿನಂಗೆ ಕಳತನ ಈಗ ಯಾರು ಮಾಡೋದಿಲ್ಲ, ಬಹಳ ಕಳತನ ಕಡಿಮೆ ಆಗಿಬಿಟ್ಟಾವ. ಮೊದಲು ಬಹಳ ಕಳತನ ಮಾಡುದ ಒಬ್ಬನ ಕಾಯಕ ಇತ್ತು. ಅವನ ಕಾಯಕ ಏನು ಹೇಳ್ರಿ? ಕಳತನ ಮಾಡುದ, ಕನ್ನ ಹಾಕುದ. ಯಾರು ಶ್ರೀಮಂತರದಾರ, ಅವಶ್ಯಕಂತಕ್ಕಿಂತ ಹೆಚ್ಚಿಗೆ ಯಾರು ರೊಕ್ಕ ಗಳಿಸ್ಯಾರ, ಯಾರು ಗುರುಲಿಂಗ ಜಂಗಮ ದಾಸೋಹಕ್ಕ ಸವಿಸುವುದಿಲ್ಲ, ಅಂಥವ್ರ ಮನೆಗೆ ಕನ್ನ ಹಾಕೋದು. ಅದನ್ನು ಹೆಂಗ? ಅಡ್ವಾನ್ಸ್ ಹೇಳೋದು ಅವರಿಗೆ, ನೋಡಪ್ಪ ನಿಮ್ಮ ಮನೆಗೆ ನಾನು ಕನ್ನ ಹಾಕ್ತೀನಿ ಅಂತ ತಿಳ್ಕೊಂಡು ಅಡ್ವಾನ್ಸ್ ಹೇಳಿ ಅವ್ರ ಮನೆಗೆ ಕನ್ನ ಹಾಕಿ ತನ್ನ ಜಂಗಮ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ತಗೊಂಡು ಬರ್ತಿದ್ದ. ಇಂಥ ಕಾಯಕ ಮಾಡೋ ಸಲುವಾಗಿ ಅವನಿಗೆ ಏನಂತ ಕರಿತಿದ್ರು ಅಂತಂದ್ರೆ ಕನ್ನದ ಬೊಮ್ಮಯ್ಯ. ಕಳತನ ಮಾಡೋದು ಅವನ ಕಾಯಕ. ಒಂದು ದಿವಸ ಬರ್ತಕ್ಕಂತಹ ಸಮಯದೊಳಗೆ ಒಂದು 15-20 ಮಂದಿ ಇರತಕ್ಕಂಥ ಒಂದು ಜಂಗಮರ ತಂಡ ಎದುರಿಗೆ ಬಂದರು. ಕನ್ನದ ಬೊಮ್ಮಯ್ಯನವ್ರನ್ನ ನೋಡಿದ ಕೂಡಲೇ, ಏನ್ರೀ ಬೊಮ್ಮಯ್ಯನವ್ರ? ಶರಣ್ರಿ ಅಪ್ಪ, ಶರಣು. ಅವರು ಕೂಡ ಶರಣು ಅಂತ ತಿಳ್ಕೊಂಡು ಒಬ್ರಿಗೊಬ್ರು ನಮಸ್ಕಾರ ಮಾಡ್ತಾರೆ. ಏನ್ರಿ ಬೊಮ್ಮಯ್ಯನವ್ರ, ಮತ್ತು ನಾವು 15-20 ಮಂದಿ ಇದೀವಿ, ಮತ್ತು ನಾಳೆಗೆ ನಿಮ್ಮ ಮನೆಗೆ ನಾವು ದಾಸೋಹಕ್ಕೆ ಬರ್ಬೇಕಂತ ಮಾಡೀವಿ. ದಾಸೋಹ ಅಂದ್ರೆ ಗೊತ್ತಾಗ್ತದಲ್ರಿವ? ನಿಮ್ಮ ಮನೆಗೆ ನಾವು ಪ್ರಸಾದಕ್ಕೆ ಬರ್ಬೇಕಂತ ಮಾಡೀವಿ ನಾಳೆಗೆ. ಯಾರು ಬ್ಯಾಡ ಅಂತಾರೆಪ್ಪ? ತಾವಾಗೇ ಜಂಗಮ ಮೂರ್ತಿಗಳು ಮನೆಗೆ ದಾಸೋಹಕ್ಕೆ ಬರ್ತೀರಿ ಅಂತಂದ್ರೆ ಬಹಳ ದೊಡ್ಡ ಪುಣ್ಯ. ಅದರ ಸಲುವಾಗಿ ಮತ್ತು ಬರ್ಯಪ್ಪ ಅಂತ ತಿಳ್ಕೊಂಡು ಕನ್ನದ ಬೊಮ್ಮಯ್ಯನವ್ರು ಹೇಳಿದ್ರು. ಆತ ನಾನು ನಾಳೆ ನಿಮ್ಮ ಮನೆಗೆ ಪ್ರಸಾದಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಜಂಗಮರು ಹೇಳಿ ಹೋದ್ರು. ಇವ ವಿಚಾರ ಮಾಡಕತ್ತ, ಯಾರು? ಕನ್ನದ ಬೊಮ್ಮಯ್ಯ. ಒಬ್ರಲ್ಲ ಇಬ್ರಲ್ಲ 20 ಮಂದಿ ಜಂಗಮರು ನಾಳೆ ನಮ್ಮ ಮನೆಗೆ ದಾಸೋಹಕ್ಕೆ ಬರಾಕತ್ತಾರ. ಕನ್ನ ಹಾಕ್ಬೇಕಲ್ಲ, ಯಾರ ಮನೆಗೆ ಕನ್ನ ಹಾಕಬೇಕು? ಭಾಳ ಮಂದಿ ಬರ್ತಾರಂತಂದ್ರೆ ದುಡ್ಡು ಭಾಳ ಬೇಕು. ಯಾರ ಮನೆ ಕನ್ನ ಹಾಕಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಬರ್ತಕ್ಕಂಥ ಸಮಯದೊಳಗೆ ಎದುರಿಗೆ ಯಾರು ಬಂದರು ಅಂತಂದ್ರೆ ಭಕ್ತಿ ಭಾಂಡಾರಿ ಬಸವಣ್ಣವರೇ ಬಂದರು. ಯಾವಾಗ ಬಸವಣ್ಣವರೇ ಎದುರಿಗೆ ಬಂದರು ಸಮಾಧಾನ ಆತ ಇವರಿಗೆ. ಯಾಕೆ? ಯಾರ ಮನೆಗೆ ಕನ್ನ ಬೊಮ್ಮ ಹಾಕಬೇಕು ಅನ್ನೋದು ತಿಳ್ಕೊಂಡು ಅವ್ರ ತಲೆಯಾಗ ಬಂದ ಬಿಡ್ತು. ಯಾವಾಗ ಎದುರಿಗೆ ಬಸವಣ್ಣವ್ರು ಬಂದರು, ಶರಣಾರ್ಥಿ ಬಸವಣ್ಣವರಿಗೆ, ಇಲ್ಲ ಶರಣಾರ್ಥಿ ಬೊಮ್ಮಯ್ಯನವರಿಗೆ. ಏನ್ರಿಪ್ಪ ಬಸವಣ್ಣವ್ರ, ನಂದೊಂದು ಕೆಲಸ ಆಗ್ಬೇಕಾಗ್ಯದ, ತಾವು ಸಹಾಯ ಮಾಡ್ತೀರೇನು? ಯಾರು ಬ್ಯಾಡ ಅಂತಾರಪ್ಪ? ಏನು ಹೇಳ್ರಿ? ಏನು ಇಲ್ಲ, ನಾಳೆಗೆ ಮನೆಗೆ 20 ಮಂದಿ ಜಂಗಮರು ದಾಸೋಹಕ್ಕೆ ಬರ್ತೀನಿ ಅಂದಾರ, ಪ್ರಸಾದಕ್ಕೆ ಬರ್ತೀನಿ ಅಂದಾರ. ಮನ್ಯಾಗ ನೋಡ್ರೆ ಏನೂ ಇಲ್ಲ, ಅದಕ್ಕೆ ಒಂದು ದೊಡ್ಡ ಮನೆಗೆ ನಾನು ಕನ್ನ ಹಾಕಬೇಕು. ಯಾರ ಮನೆಗೆ ಕನ್ನ ಹಾಕಬೇಕು ಅನ್ನೋದು ಗೊತ್ತಾಗವಲ್ದು. ಅದಕ್ಕೆ ಮತ್ತು ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕಬೇಕಂತ ಮಾಡೀನಿ. ನೋಡ್ರಿ, ಎಲ್ಲಿ? ರಾಜ್ಯದ ಬೊಕ್ಕಸು ಅಂದ್ರೆ ಮಹಾರಾಜರು ಇಡ್ತಕ್ಕಂಥ ಅದೇನು ಅಪಾರವಾಗಿರ್ತಕ್ಕಂಥ ಸಂಪತ್ತಿನ ಭಂಡಾರ ಏನಿರ್ತದಲ್ಲ ಬೊಕ್ಕಸು, ಅದಕ್ಕೆ ಕನ್ನ ಹಾಕ್ಬೇಕಂತ ಮಾಡೀನಿ. ಮತ್ತು ಆ ರಾಜ್ಯದ ಬೊಕ್ಕಸಕ್ಕೆ ಹೋಗ್ಬೇಕಾದ್ರೆ ಯಾವ ದಾರಿಲೇ ಹೋಗಬೇಕು, ಯಾವ ಗ್ವಾಡಿ ಹೊಡೆದ್ರೆ ಮತ್ತು ನನಗೆ ಅಲ್ಲಿ ರಾಜ್ಯದ ಬೊಕ್ಕಸದಲ್ಲಿ ಇರ್ತಕ್ಕಂಥ ಹಣ ತಗೊಳಕ್ಕೆ ನನಗೆ ಅನುಕೂಲ ಆಗ್ತದ. ಭಕ್ತಿ ಭಾಂಡಾರಿ ಬಸವಣ್ಣನವರು ಬೇರೆ ಏನೂ ವಿಚಾರ ಮಾಡಲಿಲ್ಲ. ಯಾಕೆ? ಕನ್ನದ ಬೊಮ್ಮಯ್ಯ ಅಂತಂದ್ರೆ ಸಾಮಾನ್ಯ ಶರಣನಲ್ಲ. ಸತ್ಯ ಶುದ್ಧ ಕಾಯಕವನ್ನೇ ಕಳ್ಳತನ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಅದು ಎಂಥ ಕಳ್ಳತನ? ಜಂಗಮ ದಾಸೋಹಕ್ಕಾಗಿ ಮಾಡ್ತಕ್ಕಂಥ ಕಳ್ಳತನ, ಜಂಗಮ ದಾಸೋಹದ ಸಲುವಾಗಿ ಕಳ್ಳತನ. ಇವರು ಮಾಡಿರ್ತಕ್ಕಂಥ ಕಳ್ಳತನ ಇದು ಜಂಗಮ ದಾಸೋಹಕ್ಕೆ ಸಲ್ತದ ಅಂತ ತಿಳ್ಕೊಂಡು ಮತ್ತೇನು ವಿಚಾರ ಮಾಡದೆ, ಏನ್ರಿ ಬೊಮ್ಮಯ್ಯನವ್ರ, ಮತ್ತು ತಾವೇನು ಅರಮನೆಯೊಳಗೆ ಬರ್ತೀರಿ, ಈ ಕಡೆ ಏನು ಮಹಾ ದೊಡ್ಡ ದರ್ಬಾರ ಅದ, ದರ್ಬಾರದಿಂದ ಎಡಗಡೆ ಏನು ಒಂದು ರಸ್ತೆ ಹೋಗಿ ಮುಂದೆ ಇಂಥ ಒಂದು ಕೋಣೆಗೆ ಕೂಡ್ತದ. ಆ ಕೋಣೆ ದಾಟದ ಕೂಡಲೇ ಅಲ್ಲೇ ರಾಜ್ಯದ ಬೊಕ್ಕಸ ಅದ. ಆ ಗ್ವಾಡಿ ಹೊಡೆದ್ರಿ ಅಂತಂದ್ರೆ ನಿಮ್ಗೆ
ರಾಜ್ಯದ ಬೊಕ್ಕಸದಲ್ಲಿರ್ತಕ್ಕಂಥ ಸಂಪತ್ತು ನಿಮಗೆ ಸಿಗುತ್ತದ. ಭಾಳ ಚಲೋ ಆತ್ರಿಪ್ಪ, ಶರಣಾರ್ಥಿ ಅಂದರು. ಅವರು ಶರಣಾರ್ಥಿ ಅಂತ ತಿಳ್ಕೊಂಡು ಹೋದರು. ಆ ದಿವಸ ರಾತ್ರಿ ಆ ರಾಜ್ಯದ ಬೊಕ್ಕಸಕ್ಕೆ ಕನ್ನ ಹಾಕೇ ಬಿಟ್ಟ ಕನ್ನದ ಬೊಮ್ಮಯ್ಯ. ಗ್ವಾಡಿ ಒಡೆದು ಬಿಟ್ಟ. ಇನ್ನೇನು ಆ ಗ್ವಾಡಿ ಒಡೆದು ತನಗೆ ಎಷ್ಟು ಬೇಕು ಅಷ್ಟು ದುಡ್ಡು ತಗೊಂಡು ಹಿಂಗೆ ನಡೆದಿದ್ದ. ಇದನ್ನು ಯಾರು ನೋಡಿದ್ರು ಅಂತಂದ್ರೆ ಕೊಂಡಿ ಮಂಚಣ್ಣ ನೋಡಿದ್ ನೋಡ್ರಿ. ಕೊಂಡಿ ಮಂಚಣ್ಣ ನೋಡ್ದವನ, ಸಿಕ್ಕ ಬಸವಣ್ಣ ನನ್ನ ಕೈಯಾಗ, ಬಿಡಬಾರ್ದು ಈ ಬಸವಣ್ಣನಂತ ತಿಳ್ಕೊಂಡು ಹೊಡ್ಕೊಂತ ಮಹಾರಾಜರ ಹತ್ರ ಬಂದವನ, ಮಹಾರಾಜರ ಬಸವಣ್ಣ ಬಹಳ ದೊಡ್ಡ ಅನ್ಯಾಯ ಮಾಡ್ಯಾನ. ಈ ರಾಜ್ಯದ ಬೊಕ್ಕಸಕ್ಕೆ ಕನ್ನವನ್ನ ಹಾಕಿಸಿ ಬಹಳ ದೊಡ್ಡ ದ್ರೋಹ ಮಾಡ್ಯಾನ. ಅದಕ್ಕೆ ನೋಡ್ರಿ, ನಾ ಸುಳ್ಳು ಆಡಿದ್ರೆ ಆ ಕನ್ನದ ಬೊಮ್ಮಯ್ಯ ಬೊಕ್ಕಸಕ್ಕ ಕನ್ನ ಹಾಕ್ಯಾನ. ಆ ಕನ್ನದ ಬೊಮ್ಮಯ್ಯನಿಗೆ ಈ ಬೊಕ್ಕಸದ ದಾರಿ ಹೆಂಗೆ ಗೊತ್ತಾಗ್ತದ, ಅದನ್ನ ಬಸವಣ್ಣನೇ ಹೇಳ್ಯಾನ, ಇದ್ರೊಳಗೆ ಸಂಶಯವೇ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ಆ ಕೊಂಡಿ ಮಂಚಣ್ಣ ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜನಿಗೆ ಹೇಳ್ದ, ಹೌದೇನು, ಹಾಗಾದ್ರೆ ಬಸವಣ್ಣವರನ್ನು ಕರೆಸೇ ಬಿಡು. ಬಸವಣ್ಣವರು ಬಂದು ಬಿಟ್ರು. ಎಲ್ಲಿ ಹಾಕ್ಯಾನ ಕನ್ನ, ತೋರಿಸು ನಡಿ ಅಂತ ತಿಳ್ಕೊಂಡು ಯಾವಾಗ ಕೊಂಡಿ ಮಂಚಣ್ಣನವರಿಗೆ ಹೇಳೋದೇ ತಡ, ಬರ್ರಿ ಅಂತ ತಿಳ್ಕೊಂಡು ಎಲ್ಲಿ ಆ ಕನ್ನದ ಬೊಮ್ಮಯ್ಯ ಆ ಗೋಡೆಯನ್ನು ಒಡೆದಿದ್ದ, ನೋಡ್ರಿ ಇಲ್ಲೇ ಕನ್ನ ಹಾಕ್ಯಾನ ಅಂತ ತಿಳ್ಕೊಂಡು ಹಿಂಗ ಆ ರಾಜನಿಗೆ ಹಿಂಗ ತೋರಿಸ್ತಾನ ಕನ್ನದ ಯಾರು ಆ ಕೊಂಡಿ ಮಂಚಣ್ಣ. ರಾಜ ದಿಟ್ಟಿಸಿ ನೋಡ್ತಾನ, ಆ ಕನ್ನದ ಬೊಮ್ಮಯ್ಯ ಎಷ್ಟು ಗ್ವಾಡಿ ಒಡೆದಿದ್ದ ಆ ಗೋಡೆಯ ಮಣ್ಣ ಮತ್ತು ಕಲ್ಲು ಎಲ್ಲ ಬಂಗಾರ ಆಗಿಬಿಟ್ಟಿತ್ತು. ಅವ ಎಷ್ಟು ಮುಟ್ಟಿದ್ದ ಅಲ್ಲ, ಕನ್ನದ ಬೊಮ್ಮಯ್ಯ ಎಷ್ಟು ಆ ಕಲ್ಲು ಮಣ್ಣುಗಳಿಗೆ ಮುಟ್ಟಿದ್ದೆಲ್ಲವೂ ಕೂಡ ಆ ಕಲ್ಲ ಮಣ್ಣ ಬಂಗಾರ ಆಗಿಬಿಟ್ಟಿದ್ದು. ಇದನ್ನ ರಾಜ ನೋಡ್ದ. ರಾಜ ನೋಡಿ ಮನಸ್ಸಿನಾಗ ಅಂದ, ಇದು ಒಂದ ಗ್ವಾಡಿ ಯಾಕೆ ಹೊಡೆದನ, ಇನ್ನೊಂದೇ 4 ಗ್ವಾಡಿ ಹೊಡೆದಿದ್ರು ಚಲೋ ಇತ್ತಲ್ಲ. ಅವಾಗ ಬಸವಣ್ಣವ್ರು ಅಂತಾರ, ಮಹಾರಾಜರೇ, ಕನ್ನದ ಬೊಮ್ಮಯ್ಯ ಕನ್ನ ಹಾಕೋದು ಅದು ತಪ್ಪು. ಯಾಕ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಳ್ಳತನ ಮಾಡಬಾರ್ದು ಅನ್ನೋದು ಅದು ಶುದ್ಧವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕನ್ನದ ಬೊಮ್ಮಯ್ಯ ಕನ್ನವನ್ನು ಹಾಕೋದೇ ತನ್ನ ಕಾಯಕ ಅಂತ ತಿಳ್ಕೊಂಡು ಆತ ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ, ಯಾರು ಗುರುಲಿಂಗ ಜಂಗಮಕ್ಕೆ ದಾನ ಮಾಡೋದಿಲ್ಲ ಅಂಥವ್ರ ಮನೆಗೆ ಕನ್ನ, ಎಂಥವ್ರ ಮನೆಗೆ ಕನ್ನ ಹಾಕ್ತಿದ್ದ, ಅವಶ್ಯಕತೆಗಿಂತ ಹೆಚ್ಚಿಗೆ ಯಾರು ಸಂಪತ್ತನ್ನ ಕೂಡಿ ಇಡ್ತಾರ ಅಂಥವ್ರ ಮನೆಗೆ ಕನ್ನ. ಅದನ್ನು ತನಗೆ ಎಷ್ಟು ಬೇಕೋ ಜಂಗಮ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟೇ ಕನ್ನ ಹಾಕಿ ಜಂಗಮ ದಾಸೋಹನವನ್ನು ಆಡ್ತಕ್ಕಂಥವನು. ಆತನ ಒಂದು ಸತ್ಯ ಶುದ್ಧ ಕಾಯಕದ ಒಂದು ಬಲದಿಂದ ಆತ ಮುಟ್ಟಿರ್ತಕ್ಕಂಥ ಕಲ್ಲು ಮಣ್ಣು ಸಹಿತ ಬಂಗಾರ ಆಗ್ಯದ. ಇಂಥವರು ಕಲ್ಯಾಣದ ಶರಣರು ಅಂತ ತಿಳ್ಕೊಂಡು ಬಸವಣ್ಣನವರು ಕಲ್ಯಾಣದ ಶರಣರ ಬಗ್ಗೆ ಮಹಾರಾಜನಿಗೆ ವಿವರಣೆ ಕೊಡ್ತಾರೆ ಎಂಬಲ್ಲಿಗೆ ಇವತ್ತಿನ ಒಂದು ಪುರಾಣ.